ಎಲ್ಲರಿಗೂ ಬೆಳಗಿನ ಶುಭದ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 64 ಮಿನಿ ವ್ಲಾಗ್. ಸೊ ಅದು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮ ಜಿಮ್ಮಿ ವೆಯ್ಟ್ ಮಾಡ್ತಿದ್ದ ವಾಕಿಂಗ್ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು. ಸೊ ಅವನು ವಾಕಿಂಗ್ ಕರ್ಕೊಂಡೋಗಿ ಟಾಮಿ ಜೊತೆ ಆಟ ಆಡ್ತಿದ್ದೆ. ಸೊ ಆಟ ಆಡ್ಕೊಂಡು ಕುತ್ಕೊಂಡು ಅವ್ರಿಗೊಂದಷ್ಟು ಹಿಂಸೆ ಕೊಟ್ಕೊಂಡು ಆಮೇಲೆ ಜಿಮ್ಮಿಗೆ ಮನೆಗೆ ಕರ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ಆಯುಷ್ ಇಡ್ಲಿ ತೊಗೊಬಂದಿದ್ದ. ನಂಗೆ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಸೊ ಇಡ್ಲಿ ತಿಂದ್ಕೊಂಡು ಟಿ ವಿ ನೋಡ್ಕೊಂಡು ನಾನು ನಮ್ಮಮ್ಮ ನನ್ನ ತಮ್ಮ ಎಲ್ಲ ನಾಷ್ಟ ಮಾಡ್ತಿದ್ವಿ. ಸೊ ಹಾಗೆ ನನ್ನ ತಮ್ಮಂಗೆ ಪಾಸ್ ಮಾಡಿಸ್ಬೇಕಿತ್ತು ಮತ್ತು ನಮ್ಮ ಮಮ್ಮಿಗೆ ಆಫೀಸ್ಗೆ ಹೋಗ್ಬೇಕಿತ್ತು ಅಂತ ಬಸ್ ಸ್ಟಾಪ್ಗೆ ಹೋಗ್ತಿದ್ವಿ. ಸೊ ಇನ್ನೇನು ಟರ್ನ್ ಮಾಡಬೇಕು ಬಸ್ ಸ್ಟಾಪ್ಗೆ, ಆ ಟೈಮಲ್ಲಿ ನಮ್ಮಮ್ಮ ಮರಳವಾಡಿ ಬಸ್ ಹೋಯ್ತೈತೆ ಅಂತಂದರೆ ಆ ಬಸ್ ಹಿಡಿಯೋದಕ್ಕೆ ಫುಲ್ಲು ಫಾಸ್ಟಾಗಿ ಹೋಗ್ತಿದ್ವಿ. ಸೊ ಆಮೇಲೆ ದೂರದಿಂದನೂ ಕಾಣಿಸ್ತಿರ್ಲಿಲ್ಲ. ಸೊ ಹತ್ತತ್ರ ಕಾಯಿಸಪ್ಪನ ಬೀದಿ ಹತ್ತತ್ರ ಹೋದಾಗ ಸಿಕ್ತು ಅದು ಬಸ್ಸು. ಸೊ ನಮ್ಮ ಮಮ್ಮಿಗೆ ಕಾಟಸಲ್ಲಿ ಬಿಟ್ಟು ಆಮೇಲೆ ನಮ್ಮಮ್ಮ ಹತ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ಬಿಟ್ರೆ ಹಿಂದೆ ತಿರುಗಿ ನೋಡ್ತೀವಿ ಸುಗ್ನಹಳ್ಳಿ ಬಸ್ಸು, ಮರಳವಾಡಿ ಬಸ್ ಎಲ್ಲ. ಸೊ ಆಮೇಲೆ ಸ್ಯಾಡ್ಲಿ ನಮ್ಮ ಮಮ್ಮಿಗೆ ಬಾಯ್ ಮಾಡ್ಕೊಂಡು ನಾನು ನನ್ನ ತಮ್ಮ ರಿಟರ್ನ್ ಬಸ್ ಸ್ಟಾಪ್ಗೆ ಹೋದ್ವಿ. ಅವ್ನು ಪಾಸ್ ಮಾಡಿಸ್ಬೇಕಿತ್ತು ಅಂತ. ಅವ್ರು ಹೇಳಿದ್ರು ಸೈಬರಲ್ಲಿ ಅಪ್ಲೈ ಮಾಡಬೇಕು ಅಂತ. ಸೊ ನಾವು ಬಂದಿದ್ದು ಕರ್ನಾಟಕ ಅಲ್ಲಿ ಬಂದು ಅಪ್ಲೈ ಮಾಡಿ ಮನೆಗೆ ಬಂದು ನಮ್ಮ ಜಿಮ್ಮಿ ಹೆಡ್ಡಿಗೆ ಸ್ವಲ್ಪ ಮಸಾಜ್ ಮಾಡಿ ಮನ್ಗಿಸ್ತಿದೆ. ಸೊ ಎದ್ಬಿಟ್ಟ ಮಗ. ಸೊ ಆಮೇಲೆ ಊಟ ಮಾಡಿ ಮಾವಿನ ಹಣ್ಣು ತಿನ್ಕೊಂಡು ನಮ್ಮೂರ ಕಡೆದು. ಸೊ ಹುಷಾರಿರಲಿಲ್ಲ, ಜ್ವರ ಬರ್ತಿತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾತ್ರೆ ನುಂಗ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಎದ್ಬಿಟ್ಟು 4 ಗಂಟೆ ಹಂಗೆ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡೋಗಿದ್ದೆ. ಸೊ ಟಾಮಿಗೆ ಬಿಸ್ಕೆಟ್ ತೊಗೊಂಡೋಗಿದ್ದೆ. ಸೊ ನಾನು ಊರ ಕಡೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ 4-5 ದಿನದಲ್ಲಿ ಇವರಿಬ್ಬರು ಫುಲ್ಲು ಸಣ್ಣ ಆಗ್ಬಿಟ್ಟಿದ್ರು. ಸೊ ಇವರಿಬ್ರಿಗೆ ಚೆನ್ನಾಗಿ ಆಗ್ತಿದೆ. ಟಾಮಿದೇ ತಿನ್ನೋಕೆ ಹೋಗ್ತಿದ್ದ. ಸೊ ಆಮೇಲೆ ನಮ್ಮ ಕಂಡೀಷನ್ ಸ್ಕೂಲಲ್ಲಿ 2ನೇ ಸ್ಟಾರ್ ಕೊಟ್ಟಿರಂತೆ. ಹೇಳು ನಿನ್ನ ಸ್ಟಾರ್ ಬಗ್ಗೆ ಅಂತಂದರೆ ಹೇಳೋಕ್ಕೆ ಯಾವ ರೇಂಜಿಗೆ ನಾಚ್ಕೋತಿದ್ಲು ಅಂದರೆ ಇವ್ರಿಗೇನೋ ಗಂಡು ನೋಡೋಕೆ ಬಂದುಬಿಟ್ಟವ್ರೆ ಅನ್ನೋ ರೇಂಜಿಗೆ ನಾಚ್ಕೋತಿದ್ಲು. ಸೊ ಆಮೇಲೆ ಬರ್ತಾ ಮಾವಿನಕಾಯಿ ತಂದಿದ್ದ. ಸೊ ಮಾವಿನಕಾಯಿ ತಿನ್ಕೊಂಡು ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಟಾಟಾ, ಬೈ ಸಿ ಯು. ಸೊ ಈ ಸ್ಪೈಸಿ ಮಾವಿನಕಾಯಿ ನೋಡ್ಕೊಂಡು ಹೋಗೋ ಟೈಮಲ್ಲಿ ಬೈ.